ಆಕೆಯನ್ನು ತರಬೇತಿ ಪಡೆಯುತ್ತಿರುವ ಅಧಿಕಾರಿ ಆದರೆ ತನ್ನ ಹಿರಿಯ ಅಧಿಕಾರಿ ಹೇಳಿದ ಮಾತನ್ನೇ ದೊಡ್ಡ ಇಶ್ಯೂ ಮಾಡಿ ಒಂದು ಹೈ ಡ್ರಾಮವೇ ಸೃಷ್ಟಿಯಾಗಿತ್ತು. ಮುಂದೇನಾಯಿತು ನೀವೇ ನೋಡಿ. ನೆಲಮಂಗಲ ಆರ್ಟಿಒ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗುತ್ತಲೇ ಇರುತ್ತೆ. ಈ ಬಾರಿ ದೊಡ್ಡ ಆರೋಪವನ್ನೇ ಹೊರಿಸಲಾಗಿದೆ. ಹೌದು, ಮೇಲಾಧಿಕಾರಿಯಿಂದ ಮಹಿಳಾ ಅಧಿಕಾರಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಮಹಿಳಾ ಅಧಿಕಾರಿ ಧರಿಸಿದ್ದ ಜರ್ಕಿನ್ ಅನ್ನ ಬಲವಂತವಾಗಿ ಬಿಚ್ಚಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪ ಮಾಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ನೆಲಮಂಗಲ ಆರ್ಟಿಒ ಅಧಿಕಾರಿ ರಾಜ್ಕುಮಾರ್ ಅವರ ಮೇಲೆ ಆರ್ಟಿಒ ಇನ್ಸ್ಪೆಕ್ಟರ್ ಕವಿತಾ ಈ ಆರೋಪ ಮಾಡಿದ್ದಾರೆ. ನೋಡುವ ದೃಷ್ಟಿ ಸರಿಯಿಲ್ಲ, ಅಸಭ್ಯ ವರ್ತನೆಯಿಂದ ಅವಾಚ್ಯ ಶಬ್ದ ಬಳಕೆ ಮಾಡ್ತಾರೆ. ಡ್ಯೂಟಿ ಬೇಕು ಅಂದ್ರೆ ನಾನು ಹೇಳಿದಂತೆ ಕೇಳಬೇಕು ಎಂದು ಪಟ್ಟು ಹಿಡಿತಾರೆ. ಹೀಗಾಗಿ ಕೆಲಸ ಮಾಡಲು ಆಗ್ತಿಲ್ಲ ಅಂತ ಆರ್ಟಿಒ ಇನ್ಸ್ಪೆಕ್ಟರ್ ಕವಿತಾ ದೂರು ನೀಡಿದ್ದಾರೆ. ದಿನ ಸ್ಕ್ಯಾನ್ ಮಾಡೋದಂಥವ್ರನ್ನ ನನಗೆ ಸಹಕರಿಸಿ, ಇಲ್ಲ ಅಂದರೆ ನಾನು ನಿಮಗೆ ಡ್ಯೂಟಿ ಕೊಡಲ್ಲ ನೀವು ಅಂತ ಇಲ್ಲ ಈ ಥರ ಎಲ್ಲ ಕೇಳ್ತಾ ಇರೋ ನನಗೆ ಹೇಳಿದ್ರು. ಅವ್ರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡು ಮತ್ತು ನಾನು ಹೇಳಿದ್ದೆ ಜಾಕೆಟ್ ಹಾಕೊಂಡು ಹೋಗಿ ಆಫೀಸ್ಗೆ ಹೋಗ್ತಾ ಜಾಕೆಟ್ ಹಾಕೊಂಡು ಹೋಗಿ, ಅವ್ರು ಸಪ್ರೇಟಾಗಿ ಕರೆದಾಗ ಜಾಕೆಟ್ ಹಾಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಇವರು ಜಾಕೆಟ್ ಹಾಕೊಂಡು ಆಫೀಸ್ಗೆ ಹೋದಾಗ ಇವರು ಒಬ್ಬ ಮಹಿಳಾ ಅಧಿಕಾರಿ ಅಂತ ಗೊತ್ತಿದ್ರೂ ಕೂಡ ಅವ್ರಿಗೆ ಹೇಳಬೇಕಿತ್ತು, ಆಚೆಗೆ ಹೋಗಿ ಮೇಡಮ್ ಜಾಕೆಟ್ ತಕ್ಕೊಳ್ಳಿ ಅಂತ ಹೇಳ್ಬೋದು. ಸಮವಸ್ತ್ರ ನಾನು ಅರ್ಥ ಮಾಡ್ಕೊತೀನಿ, ಆದರೆ ಅವ್ರು ಹೇಳ್ಬೋದಿತ್ತು. ಅದು ಹೇಳ್ದಲ್ಲಿ ನನ್ನ ಮುಂದೆನೇ ಜಾಕೆಟ್ ತೆಗಿ ಅಂತ ಜಾಕೆಟ್ ಬಿಚ್ಚಿಸಿ ಅವ್ರನ್ನ ಮೇಲಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡಿದ್ದಲ್ದಲೆ ಏನೇನು ಬೇಕೋ ಅದನ್ನೆಲ್ಲ ಅವರು ಅಂದರೆ ಲೈಂಗಿಕವಾಗಿ ಏನೇನು ಮಾತಾಡಬೇಕೋ ಆ ಮಾತು ನಾನು ಮೀಡಿಯಾದಲ್ಲಿ ಹೇಳಲ್ಲ, ಬಟ್ ಆ ಮಾತುಗಳೆಲ್ಲ ಹೇಳಿದ್ದಾರೆ ಅವರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕವಿತಾ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಇತ್ತ ಆರೋಪ ಹೊತ್ತಿರುವ ಮೇಲಾಧಿಕಾರಿ ರಾಜ್ಕುಮಾರ್ ಅವರನ್ನ ಪ್ರಶ್ನಿಸಿದರೆ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಡ್ಯೂಟಿ ಸಮಯದಲ್ಲಿ ಸಮವಸ್ತ್ರದ ಮೇಲೆ ಜಾಕೆಟ್ ಧರಿಸಿ ಬರ್ತಾರೆ, ಇದು ಸರಿಯಲ್ಲ, ಹಾಗಾಗಿ ಅದನ್ನ ತೆಗೆದು ಡ್ಯೂಟಿ ಮಾಡಲು ಹೇಳಿದ್ದೆ. ಇವರಿಬ್ಬರಿಗೆ ಮಾತ್ರ ಹೀಗೆ ಮಾಡಿಲ್ಲ, ಉಳಿದ ಸಿಬ್ಬಂದಿಗಳಿಗೂ ಸಮವಸ್ತ್ರದ ಮೇಲೆ ಇದ್ದ ಜಾಕೆಟ್ ಅನ್ನ ಬಿಚ್ಚಿಸಿದ್ದೇನೆ. ಇದನ್ನೇ ಅವರು ಲೈಂಗಿಕ ಕಿರುಕುಳ ಅಂತ ಆರೋಪ ಮಾಡಿದ್ದಾರೆ ಅಂತ ರಾಜ್ಕುಮಾರ್ ತನ್ನ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈ ಘಟನೆ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಇನ್ನು ಪ್ರೊಫೆಷನರಿ ಅವಧಿಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ 2 ಸ್ಟಾರ್ ಇರುತ್ತೆ. ಆದರೆ ಇನ್ಸ್ಪೆಕ್ಟರ್ ಕವಿತಾ ಅವರು 3 ಸ್ಟಾರ್ ಹಾಕಿಕೊಳ್ಳುವ ಆರೋಪವನ್ನ ರಾಜ್ಕುಮಾರ್ ಮಾಡಿದ್ದಾರೆ. ಕಚೇರಿಗೆ 3ನೇ ತಾರೀಕು ಜುಲೈ 3ನೇ ತಾರೀಕಿಗೆ ಕಚೇರಿಗೆ ನಾವು ವರದಿ ಮಾಡ್ಕೊಂಡ್ಮೇಲೆ ಆ ಸಮಯದಲ್ಲಿ ಇವರು 3 ಸ್ಟಾರ್ ಹಾಕೊಂಡು ಅಡ್ಡಾಡ್ತಿದ್ರು. ಯೂನಿಫಾರ್ಮಿಗೆ 3 ಸ್ಟಾರು, ಇವ್ರು ಮಿಕ್ಕಿದವರೆಲ್ಲ 2 ಸ್ಟಾರ್ ಹಾಕೊಂಡು ಅಡ್ಡಾಡ್ತಿದ್ರು. ನಾನು ಎಲ್ಲರೂ ಒಂದೇ, ನೀವು ಪ್ರೊಬೇಷನರಿ ಕ್ಲಿಯರ್ ಆಗಿಲ್ಲ, ನೀವು ಯಾಕೆ 3 ಸ್ಟಾರ್ ಹಾಕೋತೀರ, 2 ಸ್ಟಾರ್ ಹಾಕೋಬೇಕು, ಕಾನೂನಲ್ಲಿ 2 ಸ್ಟಾರ್ ಹಾಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿದ್ದೆ. ಅದು ಆದ ನಂತರದಿಂದ ಅವಾಗಿನಿಂದ ಅವ್ರು ಏನು ಮಾಡಿದ್ರು, ಜರ್ಕಿನ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಎಲ್ಲಿವರೆಗೂ ಕೇಳೋಕೆ ಹೋಗಿಲ್ಲ, ಸುಮ್ಮನೆ ಸಣ್ಣ ಮೌಖಿಕವಾಗಿ ಹೇಳಿದ್ವಿ ಸ್ವಲ್ಪ ಯೂನಿಫಾರ್ಮಲ್ಲಿರಿ ಅಂತ. ಅದು ಬಿಟ್ಟು ಬೇರೆ ಏನಂತಂತಂದರೆ ಚೆಕಿಂಗ್ ಮಾಡಬೇಕು. ನಾನು ಚೆಕಿಂಗ್ ಮಾಡಬೇಕಾದ್ರೆ ನಾಗಪ್ಪ ಅನ್ನೋಂಥ ಡ್ರೈವರ್ ಇದ್ದಾರೆ, ಅವ್ರ ಜೊತೆಲೇ ಚೆಕಿಂಗ್ ಮಾಡಬೇಕು. ನಾನು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೇರೆ ರಾಜ್ಯದಿಂದ NOC ತೊಗೋಬೇಕಾದ್ರೆ 50 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದೀನಿ ಅಲ್ಲಿ ನಾನು. ಆ ಪೇಮೆಂಟ್ ನನಗೆ ರಿಕವರಿ ಮಾಡಬೇಕಾದ್ರೆ ನನಗೆ ಚೆಕಿಂಗ್ ನಾಗಪ್ಪ ಅವ್ರ ಜೊತೆ ಇದ್ದರೆ ಅನುಕೂಲ ಆಗ್ತದೆ. ನಾನು ಸಾಲ ಮಾಡಿದ್ದೀನಿ, ನಾನು ಸಾಲ ತೀರಿಸಬೇಕು. ಹಂಗೆ ಹಿಂಗಂದ್ರು ನಾನಂತೆ ಆ ಥರ ಯಾವುದೂ ಒಬ್ರಿಗೊಂದು ಮಾಡ್ಕೊಡೋಕ್ಕಾಗಲ್ಲ, ನನ್ನಿಂದ ಅದು ಆಗೋದಿಲ್ಲ. ಜಾಕೆಟ್ ಬಿಚ್ಚಿಸಿದ ವಿಚಾರ ಒಂದೆಡೆಯಾದ್ರೆ ಉಳಿದ ಆರೋಪಗಳ ಸತ್ಯಾಸತ್ಯತೆ ಪೊಲೀಸ್ ತನಿಖೆ ನಂತರವೇ ಹೊರಬರಬೇಕಿದೆ. ಇದನ್ನೆಲ್ಲ ನೋಡುತ್ತಿರುವ ಸಾರ್ವಜನಿಕರು ಈ ಹೈ ಡ್ರಾಮಾಗಳನ್ನ ಬಿಟ್ಟು ಸರಿಯಾಗಿ ಕೆಲಸ ನಿರ್ವಹಿಸಲಿ ಅಂತ ಸಲಹೆ ನೀಡಿದ್ದಾರೆ. ಏನೇ ಇರಲಿ, ಮಹಿಳಾ ಸಿಬ್ಬಂದಿ ಮೇಲೆ ಲೈಂಗಿಕ ಕಿರುಕುಳ ನಡೆದಿದ್ದು ನಿಜವೇ ಆಗಿದ್ದರೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ. ಇಲ್ಲವೇ ಆರೋಪ ಹುಸಿಯಾಗಿದ್ರೆ ಜನರೇ ಹೇಳುವ ಹಾಗೆ ತಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಕೊಡಬೇಕಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.